ಇವ್ರ ಹೆಸರು ಸಕ್ರಪ್ಪ ಗೌಡ್ರು ಅಂತ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಂಭಾಗ ಅಂದ್ರೆ ನಿಜಾಂ ಆಡಳಿತಕ್ಕೊಳಪಟ್ಟ ಪ್ರದೇಶದಲ್ಲಿ ಹಾಗೂ ಮರಾಠವಾಡದಲ್ಲಿ ಬೇರೆ ಬೇರೆ ಕರೆನ್ಸಿಗಳು ನಡೀತಾ ಇದ್ವು. ಅಂತಹ ಸಮಯದಲ್ಲೇ ಇವರು ಕರೆನ್ಸಿ ಎಕ್ಸ್ಚೇಂಜ್ ವ್ಯಾಪಾರಿಗಳಾಗಿ ಕೆಲಸ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ 4 ಕುದುರೆಗಳುಳ್ಳ ರಥವನ್ನ ಹತ್ತಿ ಸವಾರಿ ಮಾಡುವ ಒಂದು ಅನುಮತಿ ನಿಜಾಂ ನವಾಬರಿಗೆ ಬಿಟ್ರೆ ಬೇರೆ ಯಾರಿಗೂ ಇರಲಿಲ್ಲ. ಆದ್ರೆ ಅಂತಹ ಒಂದು ರಥವನ್ನ ಇವರು ಹೊಂದಿದ್ರು. ಇದ್ರ ಮೇಲೆ ನೀವು ತಿಳ್ಕೊಳ್ಳಿ ಇವರ ಪ್ರಭಾವ ಎಂತದಿತ್ತು ಅಂತ. ಇನ್ನು ಕೆಲವರ ಹೇಳಿಕೆಯ ಪ್ರಕಾರ ಇವರು ನಿಜಾಂ ಸರ್ಕಾರಕ್ಕೇನೆ ಸಾಲ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಇವರು ಕುದುರೆ ಸವಾರಿಯಲ್ಲಿ ಪರಿಣಿತಿ ಹೊಂದಿದ್ರು. ಅಲ್ಲದೆ ಕುದುರೆ ಸವಾರಿ ಇವರ ಪ್ಯಾಷನ್ ಆಗಿತ್ತು ಅಂತ ಹೇಳ್ಬೋದು. ಹೀಗೆ ಒಮ್ಮೆ ಒಬ್ಬರ ಜೊತೆ ಸ್ಪರ್ಧೆಗಿಳಿದು ಇವರು ಕಲಬುರಗಿಯಿಂದ ಶಹಾಬಾದ್ ವರೆಗೂ ರೈಲಿನೊಡನೆ ಪೈಪೋಟಿ ಮಾಡಿ ಅದನ್ನ ಹಿಂದೆ ಹಾಕ್ತಾರೆ. ಶಹಾಬಾದ್ ನಲ್ಲಿರುವ ಎಸಿಸಿ ಫ್ಯಾಕ್ಟರಿಯನ್ನು ಕಟ್ಟಲು ಆಗಿನ ಸಮಯದಲ್ಲಿ 2000 ಎಕರೆ ಜಮೀನನ್ನ ಕೊಟ್ಟವರು ಇವರೇ. ಇದರ ಬದಲಾಗಿ ಅವರಿಗೆ ದೊರೆತ ಬಂಗಾರವನ್ನೆಲ್ಲ ಅವರ ತಂಗಿಗೆ ಧಾರೆ ಎರೆಯುತ್ತಾರೆ. ಆ ಸಂಪತ್ತಿನಿಂದ ಅವರ ತಂಗಿಯವರು ಆಂಧ್ರ ಪ್ರದೇಶದಲ್ಲಿ ಒಂದು ಸಾಮ್ರಾಜ್ಯವನ್ನೇ ಕಟ್ಕೊಳ್ತಾರೆ. ಇಷ್ಟೊಂದು ಸಿರಿವಂತಿಕೆಯ ಒಡೆಯರಾದ ಈ ಮನುಷ್ಯರಿಗೆ ಅವತ್ತೊಂದು ದಿನ ವಿಶ್ವಾರಾಧ್ಯರ ಅಮೃತ ಹಸ್ತದಿಂದ ಮಸ್ತಷ್ಕದ ಮೇಲೆ ದಿವ್ಯ ಸ್ಪರ್ಶವಾಗುತ್ತದೆ. ಅಲ್ಲಿಂದಲೇ ತಮ್ಮೆಲ್ಲಾ ಶ್ರೀಮಂತಿಕೆಯನ್ನು ತೊರೆದು ಅವರ ಶಿಷ್ಯರಾಗ್ತಾರೆ. ಅಬ್ಬೆ ತುಮಕೂರಿನ ತಮ್ಮ ತೋಟದಲ್ಲಿ ಮಠವೊಂದನ್ನು ಕಟ್ತಾರೆ. ಜೇವರ್ಗಿಯಲ್ಲಿದ್ದ ವಿಶ್ವಾರಾಧ್ಯರನ್ನು ಅಬ್ಬೆ ತುಮಕೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನೆಲೆಸುವಂತೆ ಮಾಡ್ತಾರೆ. ಇದಲ್ಲವೇ ನಮ್ಮ ಶರಣರ ನಾಡಿನ ಹಿರಿಮೆ.